ನೋಡಮ್ಮ, ನಿನಗೋಸ್ಕರ ಎಷ್ಟೊಂದು ಸೀರೆಗಳಿವೆ, ಎಷ್ಟೊಂದು ಒಡವೆಗಳಿವೆ. ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೀರೆನ ಸೆಲೆಕ್ಟ್ ಮಾಡಿ ಹಾಕು. ನಾನು ಸಿಂಧು ಸೇರಿಕೊಂಡು ನಿನಗೆ ಒಡವೆಗಳನ್ನ ಹಾಕಿ ಅಲಂಕಾರ ಮಾಡ್ತೀವಿ. ಹಾಂ, ನಾವೇನೋ ಹಾಕ್ತೀವಿ, ಆದ್ರೆ ಅವಳು ಹಾಕೋಬೇಕಲ್ವಾ? ಎಲ್ಲ ಕಿತ್ತೆಸದ್ಬಿಟ್ರೆ ಅತ್ತೆ, ಅದೇನಂದ್ರೆ ಒಡವೆ ಎಲ್ಲ ಹಳೇದಲ್ವಾ, ನಮ್ಮ ಸಾಕ್ಷಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಅಂದ್ರೆ ಸಾಕ್ಷಿ, ನೀ ಇದನ್ನೆಲ್ಲ ಹಾಕೊಂಡ್ರೆ ಬರೋಗೊಂಡು ನಿನ್ನನ್ನು ಹಾರಿಸ್ಕೊಂಡು ಹೋಗ್ತಾನೆ, ಅಷ್ಟು ಮುದ್ದಾಗಿ ಕಾಣ್ತೀಯ. ಅದೇ ಕರ್ಸ್ಕೊಂಡು ಹೋಗ್ತಾನೆ, ಅವನು ನನ್ನ ಒಳಗೆ ಬಿಟ್ರೆ ತಾನೆ. ಸಾಕ್ಷಿ ನೋಡಮ್ಮ, ಈ ಸೀರೆಗಳಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋ. ಅಕ್ಕ ಸ್ವಲ್ಪ ಇರಿ, ನಾ ಸಾಕ್ಷಿಗಂತಾನೆ ಇನ್ನೆರಡು ಸಾರಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ತಂದು ತೋರಿಸ್ತೀನಿ. ಸಾಕ್ಷಿ, ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡು. ಹೋಗ್ಲಿ ಬಿಡು, ನಾನೇ ನಿಂಗೆ ಸೂಟ್ ಆಗೋ ಸಾರಿನ ಸೆಲೆಕ್ಟ್ ಮಾಡ್ತೀನಿ. ಈ ಸಾರಿ ತುಂಬ ಚೆನ್ನಾಗಿದೆ, ನಿನ್ನ ಕಾಂಪ್ಲೆಕ್ಷನ್ಗೆ ಹೇಳಿ ಮಾಡಿಸ್ದಾಗಿದೆ. ಎಲ್ಲಿ ಇಲ್ವಾ? ಬಾ ಬಾ ಸಾಕ್ಷಿ, ಬಾ. ಸಿಂಧು, ಈ ಸೀರೆ ನಮ್ಮ ಸಾಕ್ಷಿಗೆ ತುಂಬ ಚೆನ್ನಾಗಿ ಒಪ್ಪತ್ತೆ. ಈ ಒಡವೆನೆಲ್ಲ ಹಾಕ್ಬಿಟ್ರೆ ಎಷ್ಟು ಲಕ್ಷಣವಾಗಿ ಕಾಣ್ತಾಳೆ ಗೊತ್ತಾ? ನೆಕ್ಲೆಸ್ಸು, ಜುಮ್ಕಿ, ಒಡ್ಡಾಣ ಇದೆಲ್ಲ ಹಾಕ್ಬಿಟ್ರೆ ಸೇಮ್ ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತೀಯ. ನಿನ್ನ ದೃಷ್ಟಿ ನಾನೇ ನಿವಾಳಿಸಿ ಹಾಕಬೇಕಾಗತ್ತೆ. ತಗೋ, ಹಾಕಿ ನೋಡು. ಚೆನ್ನಾಗಿದೆಲ್ಲ. ಚಿಕ್ಕತ್ತ ಹೇಳೋದಿದ್ದ ಸಾಕ್ಷಿ, ನೋಡು ಎಲ್ಲ ನಿಂಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವರೆಲ್ಲ ಯಾಕೆ ಸಾಕ್ಷಿ ಹತ್ರ ಗೋಳ್ ಹಿಡ್ಕೊಂತಿದ್ದಾರೆ? ಪ್ಲೀಸ್ ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೆ ಯಾವ ಸೀರೆನೂ ಬೇಡ, ಯಾವ ಒಡವೆನೂ ಬೇಡ. ನಾನು ಏನು ಹಾಕೊಳ್ಳಲ್ಲ, ಯಾರನ್ನೂ ಮದ್ವೆನೂ ಆಗಲ್ಲ. ಸಾಕ್ಷಿ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಯಾಕೋ ನಿಂದ ಅತಿ ಆಯ್ತು. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಮದುವೆ ಆಗಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವ? ಅದಕ್ಕೆ ಒಂದು ಹೆಣ್ಣೆಂಗ್ಸು ನಿನ್ನೆದುರಿಗೆ ಅವನಿಗೆ ಕಪಾಳಕ್ಕೆ ಹೊಡೆದು ಬಂದಿದ್ದಾರೆ. ಇನ್ನು ನರಹರಿ, ಸುಹಾಸು ಈ ಅಮ್ಮನ ಮಕ್ಕಳು, ಅವ್ರಿಗೇನಾರ ತಲೆ ಕೆಟ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ನೀನ ರಘುನ ಮರಿಯಲ್ಲ ಅಂದ್ರೆ ನಿಮ್ಮ ಅಣ್ಣಂದಿರು ಅವನ ಕೈ ಕಾಲು ಮುರಿಸ್ತಾರೆ. ಮರ್ಯಾದೆಯಿಂದ ಮದುವೆಗೆ ಒಪ್ಕೋ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.